ನಮಸ್ಕಾರ. ವನಶ್ರೀ ಚಾನಲ್‌ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಮದುವೆ ಮಾಡೋದಕ್ಕೆ ಅವ್ರ ಮನೆಯಲ್ಲಿ ಸಂಭ್ರಮದಿಂದ ಎಲ್ಲರೂ ಓಡಾಡ್ತಾ ಇದ್ದಾರೆ. ಗೌರಿ ಅಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಓಡಾಡ್ಕೊಂಡಿದ್ದಾಳೆ. ಅವಳ ಅಕ್ಕನ ಮದುವೆ ಇವತ್ತು. ಅನಿಕೇತ್ ಮತ್ತು ಅವಳ ಅಕ್ಕನಿಗೆ ಮದುವೆ ಮಾಡೋದು ಅಂತೇಳ್ಬಿಟ್ಟು ಅನಿಕೇತ್ ಮನೆಗೇ ಅಂದರೆ ಗೌರಿ ಮನೆಗೇ ಕರ್ಕೊಬಂದಿದ್ದಾರೆ ಹುಡುಗಿನ. ಅಲ್ಲೇ ಮದುವೆ ಮಾಡೋದು ಅಂತೇಳ್ಬಿಟ್ಟು ಅವಳು ನಾನು ದೊಡ್ಡ ಮನೆ ಸೊಸೆ ಆಗ್ತಿದ್ದೀನಿ ಅಂತ ಅವಳು ತಲೆ ಕಾಲು ಒಂದು ಸಮ ನಿಲ್ತಿಲ್ಲ. ಅವಳು ಆಕಾಶದಲ್ಲೇ ಹಾರಾಡ್ತಿದ್ದಾಳೆ. ಏನು ಅವ್ರ ದೊಡ್ಡಮ್ಮಗೆ ಅವ್ರ ಅಮ್ಮಗೆಲ್ಲ ಆವಾಜ್ ಹಾಕ್ಕೊಂಡು ನಾನು ಹಂಗೆ ನಾನು ಹಿಂಗೆ ನಾನು ದೊಡ್ಡ ಮನೆಗೆ ಸೇರ್ತಿದ್ದೀನಿ ಅಂತ ನಿನಗೆ ಹೊಟ್ಟೆ ಉರಿನ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ದಾಳೆ. ಆಮೇಲೆ ನನಗೆ ಹೊಟ್ಟೆ ಹಸಿವು, ನನಗೆ ತಿನ್ನೋಕ್ಕೆ ಏನಾರು ಬೇಕು ಅಂತ ಮುಹೂರ್ತ ಆಗಲಿ ಆಮೇಲೆ ತಿನ್ನುವಂತೆ ಅಂತ ಅವರಮ್ಮ ಹೇಳ್ತಿದ್ದಾಳೆ ಕನಕಲಕ್ಷ್ಮಿ. ಆದರೆ ಕೇಳ್ತಾ ಇಲ್ಲ. ಇಲ್ಲ ನನಗೆ ಬೇಕು, ನನಗೆ ಹೊಟ್ಟೆ ಹಸಿತಾ ಇದೆ, ನಿನಗೇನು ಗೊತ್ತು, ನನಗೆ ಬೇಕು, ನನಗೇನಾದ್ರು ತಂದುಕೊಡು, ತಿನ್ನಬೇಕು, ಹೊಟ್ಟೆ ಹಸಿವು ನಾನು ತಡ್ಕೊಳಕ್ಕಾಗಲ್ಲ, ಏನೂ ಆಗಲ್ಲ, ದೊಡ್ಡ ಮನೆಗೆ ಸೇರ್ತಾಯಿದ್ದೀನಿ ಅಂತ ಹೊಟ್ಟೆ ಉರಿ ನಿನಗೆ, ಹಾಗೆ ಹಿಂಗೆ ಅಂತ ಅವರಮ್ಮಗೆ ಬೈತಾಳೆ. ಅವರಮ್ಮ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಇರ್ತಾಳೆ. ಆದರೆ ಗೌರಿ ತಿಂಡಿ ಹಾಕ್ಕೊಂಡು ತಂದು ನಿನ್ಗೆ ಹೊಟ್ಟೆ ಹಸಿವು ತಡೆಯಲ್ಲ ಅಂತ ಗೊತ್ತು, ತಗೋ ತಿನ್ನು ಅಂತೇಳ್ಬಿಟ್ಟು ತಂದು ಕೊಡ್ತಾಳೆ. ನೋಡು ಎಷ್ಟು ಪ್ರೀತಿ ಇದೆ ಅಕ್ಕನ ಮೇಲೆ. ಹೇಳ್ದೇ ಇದ್ರೂ ಪಾಪ ತಂದು ಕೊಟ್ಟಿದ್ದಾಳೆ ಅಂದರೆ ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು, ಇನ್ನೇನು ಮಾಡಿದ್ದಾಳೆ ಇವಳು ಒಳ್ಳೆ ಕೆಲಸ, ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ಅಂತ ಹೇಳ್ತಾಳೆ. ಆಮೇಲೆ ಅಲ್ಲಿ ಅವರು ವೆಯ್ಟರ್ಸ್ ಇರ್ತಾರಲ್ಲ, ಅವ್ರ ಮನೆಯಲ್ಲಿ ಕೆಲಸ ಮಾಡೋ ಅಂಥವ್ರು, ಅವನು ತುಂಬಾ ಇವಳನ್ನ ಇಷ್ಟಪಟ್ಟಿರ್ತಾನೆ. ಅವನು ಏನೋ ಒಂಥರ ಹೆಂಗೆಂಗೋ ನುಲ್ದಾಡ್ತಿರ್ತಾನೆ ಇವಳನ್ನ ನೋಡಿ. ಅಯ್ಯೋ ನನ್ನ ಲವ್ವರು ಹಂಗವಳೆ ಹಿಂಗವಳೆ ಅಂತೇಳ್ಬಿಟ್ಟು ನುಲ್ದಾಡ್ತಿರ್ತಾನೆ. ಆಮೇಲೆ ಈ ಕಡೆ ಬಂದು ಅವರ ದೊಡ್ಡಮ್ಮ, ಅವಳಿಗೆ ಗೌರಿ ದೊಡ್ಡಮ್ಮ ಎಲ್ಲ ರೀತಿಯೂ ಹೇಳಿ ನೋಡ್ತಾಳೆ. ನೀನು ಈ ರೀತಿ ಇರಬೇಕು, ಆ ರೀತಿ ಇರಬೇಕು ಅಂತೇಳ್ಬಿಟ್ಟು. ಅದಕ್ಕೆ ಅವಳು ಹೇಳ್ತಾಳೆ, ನಾನು ದೊಡ್ಡ ಮನೆಗೆ ಸೇರ್ತಿದ್ದೀನಿ ಅಂತ ನಿನಗೆ ಹೊಟ್ಟೆ ಉರಿಯಲ್ಲ, ಅದಕ್ಕೆ ನೀನು ಹಿಂಗೆ ಅಂತೀಯಲ್ಲ ದೊಡ್ಡಮ್ಮ, ನೀನು ಸುಮ್ಮನೆ ಇರೋ ದೊಡ್ಡಮ್ಮ, ನನ್ನ ತಲೆ ಏನು ಬಿಸಿ ಮಾಡಬೇಡ, ನಾನು ಆರಾಮಾಗಿರ್ತೀನಿ ಹಾಗೆ ಹೀಗೆ ಅಂತ ಹಂಗೆ ನಡ್ಕೋಬೇಕು ಹಿಂಗೆ ನಡ್ಕೋಬೇಕು ಅಂತ ಅವಳು ಬುದ್ಧಿ ಹೇಳ್ತಾ ಇರ್ತಾಳೆ. ಆದ್ರೂ ಇವಳು ಕೇಳೋ ಅಂಥ ಪೊಸಿಷನಲ್ಲಿ ಇರಲ್ಲ. ಆಮೇಲೆ ಈ ಕಡೆ ಬಂದು ಗೌರಿ ತಿಂಡಿ ತಂದುಕೊಡ್ತಾಳೆ. ತಗೋ ತಿನ್ನು ಅಕ್ಕ ಅಂತೇಳ್ಬಿಟ್ಟು ಸರಿ ಇಸ್ಕೊಂಡು ಒಂದೇ ಹೊಸ್ರಿ ಗಬ ಗಬ ಅಂತ ತಿಂತಿರ್ತಾಳೆ. ಇವರಿಬ್ಬರು ತಿಂಡಿ ತಿಂತಾಯಿರೋ, ಬರ್ತೀವಿ, ನಾವು ಹೋಗ್ತೀವಿ ಅಲ್ಲಿಗೆ, ಬೇಗ ತಿಂದ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಇವಳು ತಿಂತಾ ಇರ್ತಾಳೆ, ಒಂದೇ ಉಸಿರಿಗೆ ನತ್ತಿಗೆ ಹತ್ಬಿಡುತ್ತೆ. ನತ್ತಿಗೆ ಹತ್ತಿದಾಗ ನೀರು ನೀರು ಅಂತಾಳೆ. ಆಮೇಲೆ ಅವನು ವೆಯ್ಟರು ಲವರ್ ಇರ್ತಾನಲ್ಲ ಅವನೇ ತಂದು ಕೊಡ್ತಾನೆ. ಆಮೇಲೆ ಕುಡಿತಾಳೆ. ಕುಡಿದ್ಬಿಟ್ಟು ಆಗ ಅವನೇನೇನೋ ನುಲ್ಕೊಂಡು ಹೇಳ್ತಿರ್ತಾನೆ. ಇವಳು ಸಿಟ್ಟು ತಡೆಯೋಕ್ಕಾಗಲ್ಲ, ಬೈತಾಳೆ. ಇಲ್ಲಿ ವಿವೇಕು ಎಲ್ಲ ಸಂಭ್ರಮ ಅಂದರೆ ಮದುವೆ ಸಂಭ್ರಮ, ಅನಿಕೇತ್ ಹೆಂಗೆ ರೆಡಿ ಆಗವನೆ ಅಂತೆಲ್ಲ ರೂಮಿಗೆ ಹೋಗಿ ಅವನ ಭುಜ ತಟ್ಟಿ ಅವನಿಗೆಲ್ಲ ಹೇಳ್ತಾನೆ. ನೋಡು ಆಗೋದಾಗೋಗಿದೆ, ಇನ್ಮೇಲಾದರೂ ಚೆನ್ನಾಗಿರು ಹಾಗೆ ಹಿಂಗೆ ಅಂತ. ಹೌದು ನಾನು ತಪ್ಪು ಮಾಡಿಬಿಟ್ಟೆ ಹಾಗೆ ಹಿಂಗೆ ಅಂತ ಅವನು ಅನಿಕೇತ್ ಹೇಳ್ತಾನೆ. ಆಮೇಲೆ ಇಬ್ಬರು ಮಾತಾಡಿಕೊಂಡು ಅಲ್ಲಿಂದ ರೆಡಿ ಆಗಿದ್ದಾನೆ ಅಂತೇಳಿ ಬರಬೇಕು, ಎಲ್ಲ ಬಂದಿದ್ದಾರೆ, ಪುರೋಹಿತರು ಎಲ್ಲ ಬಂದವರೆ, ಬಾ ಅಂತೇಳಿ ಕರ್ಕೊಂಡು ಇದಕ್ಕೆ ಬರ್ತಾನೆ. ಅಲ್ಲಿ ಮನೆ ದೇವ್ರ ಮುಂದೆ ಮದುವೆ ಮಾಡೋಕ್ಕೆ ರೆಡಿ ಮಾಡಿರ್ತಾರಲ್ಲ ಅಲ್ಲಿ ಬರ್ತಾನೆ. ಇವನು ಉಸ್ನೆಗೆ ನೆಗಾಡ್ತಿರ್ತಾನೆ ಅನಿಕೇತು. ಹೆಂಗಿದ್ರು ಅವಳು ಬರಲ್ಲ, ಅವಳನ್ನ ಕಿಡ್ನಾಪ್ ಮಾಡಿರ್ತಾರೆ, ಹಂಗಾಗ್ಬಿಟ್ಟು ನಾನು ಆರಾಮು, ಮದುವೆ ನಿಂತೋಗುತ್ತೆ, ನನಗೇನು ತೊಂದರೆ ಇಲ್ಲ ಅಂತ ಅವ್ರ ಅಮ್ಮಗೆ ಹೇಳಿರ್ತಾನೆ. ಅವ್ರಮ್ಮ ಕಣ್ಣಲ್ಲೇ ಸೊನ್ನೆ ಮಾಡ್ತಿರ್ತಾಳೆ ಕೂತ್ಕೊಂಡು. ಇವನು ಕೂಡ ಇರಮ್ಮ 5 ನಿಮಿಷ ಆಗೋಗುತ್ತೆ ಅಂತೇಳಿ ಕಣ್ಣಲ್ಲೇ ಹೇಳ್ತಾ ಇರ್ತಾನೆ. ಆಮೇಲೆ ಎಲ್ಲ ದೊಡ್ಡ ಲಿವಿಂಗ್ ಹಾಲಲ್ಲಿ ಮದುವೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಇವನು ವಿವೇಕ್ ಹೋಗಿ ಮತ್ತು ಎಲ್ಲ ರೀತಿಯೂ ಹೇಳ್ತಾನೆ ಬುದ್ಧಿವಾದ ಅವನಿಗೆ. ಆಗೋಗಿದೆ, ಇನ್ಮೇಲೆ ಹಿಂಗಿರು ಹಂಗಿರು ಅಂತೇಳ್ಬಿಟ್ಟು ಎಲ್ಲ ಬುದ್ಧಿವಾದ ಹೇಳ್ತಾನೆ. ಅವನು ಏನೇ ಬುದ್ಧಿವಾದ ಹೇಳಿದ್ರೂ ಇವನೇನು ಟುಷ್ಪಟಾಕಿ ಏನೂ ತಲೆಗೆ ತಗೊಳ್ಳಲ್ಲ, ಎಲ್ಲ ಹಾಗೆ ಬಿಟ್ಬಿಡ್ತಾನೆ. ನೀನೇನು ಹೇಳೋದು ನನಗೆ ಹಾಗೆ ಹಿಂಗೆ ಅಂದ್ಕೊಂಡು ಅವನ ಮನಸ್ಸಲ್ಲಿ ಏನೇನೋ ಆಲೋಚನೆಗಳು ಮಾಡ್ತಾ ಇರ್ತಾನೆ. ಆಮೇಲೆ ಈ ಕಡೆ ಬಂದು ಎಲ್ಲ ಲಿವಿಂಗ್ ಹಾಲಲ್ಲಿ ಮದುವೆ ಸಂಭ್ರಮ ಅಂತೇಳ್ಬಿಟ್ಟು ಸೇರಿಕೊಳ್ಳೋ ಟೈಮಿಗೆ ಇಲ್ಲಿ ಬರ್ತಾಳೆ ಗೌರಿ ವಿವೇಕಂಗೆ. ಇನ್ನೂ ರೆಡಿಯಾಗಿಲ್ವ ನೀವು, ನಾನು ರೆಡಿಯಾಗಿದ್ದೀನಿ, ಹಾಗೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತೇಳಿ ತೋರಿಸ್ಕೊಂಡು ಅವನ ಹತ್ರ ಮಾತಾಡಿಕೊಂಡು ಒಂದು ಹೂವಿಂದು ಪಾತ್ರೆ ಕೈಯಲ್ಲಿ ಇಟ್ಕೊಂಡು ಬರ್ತಾಳೆ. ಆಮೇಲೆ ಬಟ್ಟೆ ಕೂಡ ಇನ್ನೂ ಚೆನ್ನಾಗಿರೋದು ಹಾಕ್ಕೊಳ್ಳಿ ಅಂದರೆ, ಇದು ಇಂಪಾರ್ಟೆಂಟ್ ಬಟ್ಟೆ, ಇದನ್ನು ನೀನು ಚೆನ್ನಾಗಿಲ್ಲ ಅಂತ ಹೇಳ್ತೀಯ ಅಂತ ಹೇಳ್ತಾನೆ. ಆಮೇಲೆ ಅವಳು ಗೌರಿ
ಎಲ್ಲ ಚೆನ್ನಾಗಿಲ್ಲ ಅಂತಲ್ಲ, ಇನ್ನೂ ಚೆನ್ನಾಗಿರೋದು ಹಾಕೋಬೋದಿತ್ತು ಅಂತೆಲ್ಲ ಹೇಳ್ತಾಳೆ. ಸರಿ ಸಾಕು ಅಂತೇಳಿ ಅಲ್ಲಿಗೆ ಅವ್ರ ಮಾತುಕತೆ ಎಲ್ಲ ಮುಗ್ದೋಗುತ್ತೆ. ಬನ್ನಿ ಹೋಗೋಣ ಅಂತೇಳಿ ಅವಳನ್ನು ಕರೆದು ಅಲ್ಲಿಂದ ಹೊರಡ್ತಾಳೆ. ಅಲ್ಲಿಂದ ಹೊರಟ್ಬಿಟ್ಟು ಮುಂದ್ಗಡೆ ಲಿವಿಂಗ್ ಹಾಲಿಗೆ ಎಲ್ಲರೂ ಬರ್ತಾರೆ, ಸೇರ್ಕೋತಾರೆ. ಆಮೇಲೆ ಗಂಡನೂ ಕರೆಸ್ತಾರೆ. ಗಂಡನೂ ಕರೆಸಿ ಗಂಡನೂ ಅಲ್ಲಿಗೆ ತಗೊಂಬಂದು ಕೂರಿಸ್ಕೋತಾರೆ. ಶಾಸ್ತ್ರಕ್ಕೆ ಎಲ್ಲ ಪ್ರತಿಯೊಂದು ರೆಡಿ ಮಾಡಿರ್ತಾರೆ. ಎಲೆಗಳಸೋದಿಂದ ಎಲೆ ಮತ್ತು ತೆಂಗಿನಕಾಯಿ, ಎಲೆ, ಅಡಿಕೆ, ತಾಂಬೂಲಗಳು ಮತ್ತು ರತ್ನ ಕಂಬಳಿ ಎಲ್ಲ ಹಾಕಿ ಎಲ್ಲ ರೆಡಿಯಾಗಿರುತ್ತೆ. ಮುಹೂರ್ತಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇರ್ತಾರೆ. ಹುಡುಗಿ ಮಾತ್ರ ನಾಪತ್ತೆಯಾಗಿ ಹೋಗ್ತಾಳೆ. ಹುಡುಗಿಗೆ ಮತ್ವರ ಇದು ಸ್ಮೆಲ್ಲು ತೊಗೊಂಡ್ರೆ ಮೂರ್ಛೆ ಹೋಗೋ ಅಂಥದ್ದನ್ನು ಮೂಗಿಗೆ ಹಿಡಿದ್ಬಿಡ್ತಾರೆ. ಆವಾಗ ಅವಳು ಮೂರ್ಛೆ ಹೋಗಿಬಿಡ್ತಾಳೆ. ಅವಳನ್ನು ಎತ್ತಾಕೊಂಡು 4 ಜನ ಎಸ್ಕೇಪು. ಈ ಕಡೆ ಬಂದು ರೀಲ್ಸ್ ಮಾಡೋಣ ಬಾ ಅಣ್ಣ ಅಂಥೇಳಿ ಈ ಹುಡುಗಿ ಕರಿತಾ ಇರುತ್ತೆ. ಆಮೇಲೆ ಈ ಟೈಮಿಲ್ಲ ಸುಮ್ಮನಿರು ಅಂತಾನೆ ಇವನು ಗೌರಿ ಮೈದ. ಆದರೆ ಆ ಹುಡುಗಿ ಇಲ್ಲ ಅಣ್ಣ ಬಾ ರೀಲ್ಸ್ ಮಾಡಬೇಕು, ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಹೋಗ್ತಾಳೆ. ಆಮೇಲೆ ಅಲ್ಲಿ ವೀಡಿಯೋ ಮಾಡಿಕೊಂಡು ಫೋಟೋ ತೆಕ್ಕೊಳ್ಳುವಾಗ ಇವ್ರದ್ದು ಅಲ್ಲಿ ನಡೀತಾ ಇರುತ್ತೆ. ಆ ಥರ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಜಾಲಿಯಾಗಿರ್ತಾರೆ. ಮನೆಯಲ್ಲಿ ತುಂಬಾ ಖುಷಿಯಾಗಿರ್ತಾರೆ. ತಾತ ಅಜ್ಜಿ ಅಂತೂ ತುಂಬ ಖುಷಿಯಾಗಿದ್ದಾರೆ. ಅವ್ರುಗಳೂ ತುಂಬ ಸಂತೋಷವಾಗಿ ಎಲ್ಲ ಕಡೆ ಓಡಾಡಿಕೊಂಡು ಆರಾಮಾಗಿದ್ದಾರೆ. ಎಲ್ಲರೂ ಓಡಾಡ್ತಿದ್ದಾರೆ. ಆಮೇಲೆ ಅಲ್ಲಿ ಇವಳು ಹೇಳ್ತಾಳೆ, ನಿಕೇತಮ್ಮ, ಏನು ನಿನ್ನ ಮಗನ ಮದುವೆ ಅಂತ ಓಡಾಡ್ತಾನೆ ಇಲ್ವಲ್ಲ, ಸುಮ್ಮನೆ ಇದೆಯಲ್ಲ ಅಂತೇಳಿ ಗೌರಿ ಅತ್ತೆ ಕೇಳಿದಾಗ ಅನಿಕೇತಮ್ಮ ಹೇಳ್ತಾಳೆ, ನೀವೇ ತಾನೇ ಮದುವೆಯಲ್ಲಿ ನಾವೇ ಎಲ್ಲ ಓಡಾಡ್ತೀವಿ ಅಂತ ಹೇಳಿದ್ದು, ನೀವೇ ಓಡಾಡಿ ಪರವಾಗಿಲ್ಲ, ನನ್ನ ಮಗನ ಮದುವೆ ಆದರೂ ಪರವಾಗಿಲ್ಲ, ನೀವೇ ಓಡಾಡಿ, ನಿಮ್ಮ ಮನೆಯಲ್ಲೇ ತಾನೇ ಎಲ್ಲ ಫಿಕ್ಸ್ ಮಾಡಿರೋದು ಮದುವೆನ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲರೂ ಸೇರಿಕೊಂಡು ಮದುವೆಗೆ ಎಲ್ಲ ರೆಡಿ ಮಾಡಿಕೊಂಡು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡವ್ರೆ. ಎಲ್ಲ ಆಗೋಗಿದೆ. ಎಲ್ಲ ಬಂದು ಕೂತಾಗಿದೆ. ಪುರೋಹಿತರು ಬಂದು ಕೂತಾಗಿದೆ. ಮತ್ತು ಮನೆಯವರೆಲ್ಲ ಕೂತಾಗಿದೆ. ಎಲ್ಲರೂ ಕೂತಿದ್ದಾರೆ. ಆದರೆ ಹುಡುಗಿ ಕರ್ಕೊಬರೋಕ್ಕೆ ಹುಡುಗನ ಪೂಜೆ ನಡೀತಾ ಇದೆ, ವರ ಪೂಜೆ ಎಲ್ಲ ನಡೀತಾ ಇದೆ. ಹುಡುಗಿ ಮಾತ್ರ ನಾಪತ್ತೆಯಾಗಿ ಹೋಗಿರ್ತಾಳೆ. ಹುಡುಗಿ ಇಲ್ಲವೇ ಇಲ್ಲ. ಅವನು ಹುಡುಗಿನ ಎಲ್ಲಿ ಮುಚ್ಚಿಟ್ಟಿರ್ತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಆಮೇಲೆ ಕಳಸಗಳು ಮತ್ತು ಹೋಮ ಮಾಡೋದಕ್ಕೆ ಕುಂಡ, ಆಮೇಲೆ ಎಲೆಗಳಸ, ಆಮೇಲೆ ಪ್ರತಿಯೊಂದೂ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಆದರೆ ಹುಡುಗಿನೇ ನಾಪತ್ತೆ, ಎಣ್ಣೆ ಇಲ್ಲ ಅಲ್ಲಿ. ಆಮೇಲೆ ಇಲ್ಲಿ ಇವೆಲ್ಲ ರೀಲ್ಸ್ ಮಾಡಿಕೊಂಡು ಎಲ್ಲ ಖುಷಿಯಾಗಿರೋ ಟೈಮಿಗೆ ತುಂಬಾ ಖುಷಿಯಾಗಿರ್ತವೆ ಇವು ಎರಡು. ಬಾರೋ ರೀಲ್ಸ್ ಮಾಡೋಣ ಅಂತೇಳಿ ಇಬ್ಬರು ರೀಲ್ಸ್ ಮಾಡ್ಕೊಳ್ತಾ ಇರ್ತಾರೆ. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ರೀಲ್ಸ್ ಮಾಡುವಾಗ, ನಾಳಿನ ಎಪಿಸೋಡಲ್ಲಿ ರೀಲ್ಸ್ ಮಾಡುವಾಗ ಅಲ್ಲಿ ಫೋಟೋ ಕ್ಲಿಕ್ ಆಗಿರುತ್ತೆ ಅನಿಸುತ್ತೆ, ಅವಳನ್ನ ಎತ್ಕೊಂಡು ಹೋಗೋದು. ಅದಕ್ಕೋಸ್ಕರನೇ ಇವ್ರನ್ನಿಬ್ಬರನ್ನ ರೀಲ್ಸ್ ಮಾಡೋ ಶೂಟಿಂಗಲ್ಲಿ ಹಾಕಿದ್ದಾರೆ ಅಂತ ಕಾಣುತ್ತೆ. ನಾಳಿನ ಎಪಿಸೋಡಲ್ಲಿ ಅದು ಗೊತ್ತಾಗ್ಬೋದು. ಆಮೇಲೆ ಇಲ್ಲಿ ಲಿವಿಂಗ್ ರೂಮಿಗೆ ಎಲ್ಲರೂ ಸೇರಿಕೊಂಡವ್ರೆ. ಎಲ್ಲ ಬಂದಿದ್ದಾರೆ. ಎಲ್ಲರೂ ಬಂದು ಎಲ್ಲಿ ಗಂಡು ಅಂತ ಗಂಡು ಕರ್ಕೊಂಡು ಬನ್ನಿ ಅಂತಾರೆ. ಗಂಡು ಬಂದು ಕೂತ್ಕೊಂಡಾಗೋಗುತ್ತೆ. ಪುರೋಹಿತರು ಬಂದು ಕೂತ್ಕೊಂಡಾಗೋಗುತ್ತೆ. ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಸಂಭ್ರಮದಿಂದ ಅವ್ರವ್ರ ಪಾಡಿಗೆ ಅವ್ರವ್ರು ಮಾತಾಡ್ತಾ ಇದ್ದಾರೆ. ಆದರೆ ಹುಡುಗಿನೇ ನಾಪತ್ತೆ. ಹುಡುಗಿ ಎಲ್ಲಿ ಅಂತ ಅಂದಾಗ ಹುಡುಗಿ ರೂಮಲ್ಲಿದ್ದಾಳೆ. ಸರಿ ಹೋಗಿ ಕರ್ಕೊಂಡು ಬನ್ನಿ ಅಂತೇಳಿ ಕಳಿಸ್ತಾರೆ. ಕರ್ಕೊಬರಕ್ಕೆ ಬಂದರೆ ಹುಡುಗಿನೇ ನಾಪತ್ತೆ. ಹುಡುಗಿ ಇಲ್ಲವೇ ಇಲ್ಲ ಅಲ್ಲಿ. ಆವಾಗ ಈ ಗೌರಿ ಅಪ್ಪಂಗೆ ಕೋಪ ಬಂದ್ಬಿಡುತ್ತೆ. ಇವ್ರದ್ದು ಬರೀ ಇದೇ ಕತೆ ಆಗೋಯ್ತು, ಇವಾಗಲೂ ಕಿಡ್ನಾಪ್ ಆಗೋಯ್ತಾ ಹಂಗಾದ್ರೆ ಅಂತೇಳ್ಬಿಟ್ಟು ಅನಿಕೇತಮ್ಮ ಜೋರು ಮಾಡ್ತಾಳೆ. ಆವಾಗ ಗೌರಿ ಅಪ್ಪ ಹೇಳ್ತಾರೆ, ಇದ್ರೂ ನಿಮ್ಮದೇ ಕೈವಾಡ ಇರ್ಬೋದು, ನೀವೇ ಕಿಡ್ನಾಪ್ ಮಾಡಿಸಿರ್ಬೋದು, ಹೇಳೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಹಂಗಾಗ್ಬಿಟ್ಟು ಇವಳು ಕನಕಲಕ್ಷ್ಮಿ ಹೇಳ್ತಾಳೆ, ಇಲ್ಲ ಸುಮ್ಮನೆ ರೀ, ಅದಿರಲಿ ಆಮೇಲೆ ಅಂತ ಎಲ್ಲ ಸಮಾಧಾನ ಮಾಡ್ತಿರ್ತಾರೆ. ಆವಾಗ ಆ್ಯಕ್ಚುಲಿ ಇವತ್ತಿನ ಎಪಿಸೋಡಲ್ಲಿ ಇಷ್ಟು ಮಾತ್ರ ಆಗಿದೆ. ನಾಳಿನ ಎಪಿಸೋಡಲ್ಲಿ ಮುಂದಿನ ಸ್ಟೋರಿ ಏನು ಅಂತ ನೋಡೋಣಂತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.